Hi guys, welcome back to Manjula Sanjay YouTube channel. ಇದು ನನ್ನ ಗುರುವಾರದ ವ್ಲಾಗು. ಸಿಂಪಲ್ ಡೇ. ಇವತ್ತೇನು ಅಷ್ಟೇನು ವರ್ಕ್ ಇರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಆರಾಮಾಗಿ ಎದ್ದು ಬಾಗಿಲು ತೊಳೆದು ರಂಗೋಲಿ ಬಿಟ್ಟು ಸ್ವಲ್ಪ ಬಿಡುವು ಇತ್ತು, ಕಟ್ಟೋಣ ಅಂತೇಳಿ ಕೂತ್ಕೊಂಡೆ. ಬಿಡುವು ಎಲ್ಲ ಕಟ್ಟಿ ಎತ್ತಿಡಷ್ಟರಲ್ಲಿ ತಿಂಡಿ ರೆಡಿಯಾಗಿತ್ತು. ತಿಂಡಿ ಬಂದು ಅಕ್ಕಿ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ. ಇದಂತೂ ತುಂಬಾ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಏನೇ ತಿಂದರೂ ಚೆನ್ನಾಗಿರುತ್ತೆ. ಚಟ್ನಿ ಇರ್ಬೋದು, ಬೇರೆ ಬೇರೆ ಪಲ್ಯಗಳು ಇರ್ಬೋದು, ಸಾರುಗಳಿರ್ಬೋದು. ಬಟ್ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ತಿಂಡಿ ಮುಗಿಸ್ಕೊಂಡು ಮನೆಯೆಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ನಾನು ಆಫೀಸ್ಗೆ ಹೊರಡೋಣ ಅಂತೇಳಿ ಆಫೀಸ್ಗೆ ಹೊರಟೆ. ಇನ್ನು ನಮಗೆ ಈ ಶನಿವಾರ ಒಂದು ಸೆಮಿನಾರ್ ಇದೆ ಅಂತ ಹೇಳಿದ್ರು ಮೌರ್ಯ ಪ್ಯಾಲೇಸ್ ಹೋಟೆಲಲ್ಲಿ. ಯೂಶಲಿ ನಾವು ಪ್ರತಿ ತಿಂಗಳಿಗೆ 2 ಸಲ ಸೆಮಿನಾರ್ನ ಮಾಡ್ತೀವಿ. ಈ ಸಲನೂ ಕೂಡ ಶನಿವಾರ ಇಟ್ಕೊಂಡಿದ್ದೀವಿ. ಪ್ರತಿ ಸಲದಂತೆ ಈ ಸಲ ಮೌರ್ಯ ಪ್ಯಾಲೇಸಲ್ಲೇ ಇದೆ. ಸೊ ನೋಡೋಣ ಹೇಗೆ ನಡೆಯುತ್ತೆ ಏನೋ. ನಾನು ಫಾಲೋಅಪ್ ಮಾಡಬೇಕಿತ್ತು ಅಂತೇಳಿ ಎಲ್ಲ ಫಾಲೋಅಪ್ ಮುಗಿಸ್ಕೊಂಡು ಮನೆಗೆ ಬಂದೆ. ಹಾಯ್ ಗಾಯ್ಸ್, ಇವತ್ತು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನನೇ ಬಂದೆ. ಸೊ ಮಧ್ಯಾಹ್ನ ಏನಂತ ವರ್ಕ್ ಏನಿರಲಿಲ್ಲ, ಸೊ ಹಾಗಾಗಿ ಮನೇಲೇ ಫಾಲೋಅಪ್ ಮಾಡೋಣ ಅಂಥೇಳಿ ಬಂದೆ. ಸೊ ಮಧ್ಯಾಹ್ನ ಆರಾಮಾಗಿ ಬಂದು ಊಟ ಮುಗಿಸ್ಕೊಂಡು ಮನೆಯಲ್ಲೇ ಮಲ್ಕೊಂಡೆ. ಸೊ ಈವ್ನಿಂಗು ಆರಾಮಾಗಿದ್ದು ಒಂದು ಹಾಕೋಗಿ ಪೂರ್ತಿ ಒಂದು ರೋಡು ಲಾಂಗ್ ವಾಕ್ ಹೋಗಿದ್ದು. ಇವತ್ತು ಚೆನ್ನಾಗಿತ್ತು. ಬೇಸಿಗೆ ಆದ್ದರಿಂದ ವಾಕ್ ಇಷ್ಟನೇ, ಬಟ್ ಹೊರಗಡೆ ತುಂಬ ಬಿಸಿಲಿದೆ, ಕಾವಿದೆ, ಹಾಗಾಗಿ ತುಂಬ ಬೇಜಾರು. ಇನ್ನು ಅಲ್ಲೇ ಬರಬೇಕಾದ್ರೆ ಸ್ನ್ಯಾಕ್ಸ್ ತಿನ್ಕೊಬಂದಿದ್ದೆ. ಸೊ ಹಾಗಾಗಿ ಊಟ ಏನು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಏನೂ ಇಲ್ಲ, ಜಸ್ಟ್ ಮಜ್ಜಿಗೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಹಿಂಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಯೂಸ್ಫುಲ್ ಅದು. ಸೊ ಬೇಸಿಗೆ ಆದ್ದರಿಂದ ಸೊ ಇವಾಗ ಸ್ವಲ್ಪ ಜೀರ್ಣಶಕ್ತಿ ಅಂದರೆ ನಾವೇನು ಊಟ ಮಾಡ್ತೀವಿ ಅದು ಜೀರ್ಣ ಆಗೋದು ಸ್ವಲ್ಪ ಕಡಿಮೆನೇ. ಹಾಗಾಗಿ ಜಾಸ್ತಿ ಫ್ರೂಟ್ಸ್ ಮತ್ತು ಲೈಟ್ ಫುಡ್ ತಿಂದರೆ ಬೆಸ್ಟು. ಬಟ್ ಇವತ್ತು ನಾನು ಮೊಳಕೆ ಕಾಳು ಸಾರು ತಿಂದಿದ್ದು, ಹಾಗಾಗಿ ಮಧ್ಯಾಹ್ನ ಫುಲ್ ಮಸಾಲೆ ಸಾರು, ಇನ್ನು ಸ್ನ್ಯಾಕ್ಸು ಅದೇ ಜಾಸ್ತಿ ಆಯಿತು. ಹಾಗಾಗಿ ಬೇಡ ಅಂಥೇಳಿ ಮಜ್ಜಿಗೆ ಕುಡಿತಾ ಇದ್ದೀನಿ. ಸ್ವಲ್ಪ ಬಿಸಿಲು ಇವಾಗಂತೂ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲರೂ ಆದಷ್ಟು ಲೈಟ್ ಫುಡ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಸೊ ನೆಕ್ಸ್ಟ್ ಡೇ ಶುಕ್ರವಾರ. ಸೊ ಹಾಗಾಗಿ ವಾರ ಅಂಥೇಳಿ ಮೇಲೆ ಕೆಳಗೆ ಎಲ್ಲನೂ ನೀಟಾಗಿ ತೊಳೆಯೋಣ ಅಂಥೇಳಿ ಬಂದೆ. ಸೊ ಪಾಟ್ಗೆಲ್ಲ ನೀರು ಹಾಕಬೇಕಿತ್ತು. ಒಂದೆರಡು ಮಲ್ಲಿಗೆ ಹೂ ಬಿಟ್ಟಿದೆ, ಗಮ್ಮಂತ ಚೆನ್ನಾಗಿದೆ ನೋಡಿ. ಗಿಡದಲ್ಲಿ ಹೂ ಬಿಟ್ಟಾಗ ತುಂಬ ಖುಷಿಯಾಗುತ್ತೆ. ಇನ್ನು ಆ್ಯಲೋವೆರಾ. ಸೊ ಇವತ್ತು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಆ್ಯಲೋವೆರಾ ಕಿತ್ತೋಣ ಅಂಥೇಳಿ ಆ್ಯಲೋವೆರಾ ಕಿತ್ತಿಟ್ಟು ಅದನ್ನು ತೊಳೆದಿಟ್ಟಿದ್ದೀನಿ. ಇನ್ನು ಮೇಲ್ಗಡೆ ಪೂರ್ತಿ ನೀಟಾಗಿ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡು ತುಳಸಿ ಗಿಡಕ್ಕೂ ಪೂರ್ತಿ ನೀಟಾಗಿ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಎಲ್ಲ ಒರೆಸಿದ್ದೀನಿ. ವರ ಆದ್ದರಿಂದ ಪೂರ್ತಿ ನೀಟಾಗಿ ಗುಡಿಸಿ ತೊಳೆದು ರಂಗೋಲಿ ಬಿಡಬೇಕು. ಇನ್ನು ಇಲ್ಲಿಗೆ ಆಲ್ರೆಡಿ ನಾವು ಪುಟ್ಟದಾಗಿ ಇದಕ್ಕೆ ಅಂತಲೇ ಒಂದು ಸಣ್ಣ ಕಲ್ಲು ಮಾಡಿಟ್ಟಿರೋದ್ರಿಂದ ಆ ಕಲ್ಲು ಮೇಲೆ ಪುಟ್ಟದಾಗಿ ರಂಗೋಲಿನ ಬಿಡೋದು. ಅದಕ್ಕೆ ಎಷ್ಟಾಗತ್ತೆ ಅಷ್ಟು ಪುಟ್ಟ ರಂಗೋಲಿನ ಬಿಡೋದು. ಇವತ್ತು ಸಿಂಪಲಾಗಿ ಒಂದು ಸ್ಟಾರ್ ಬಿಡ್ತಾಯಿದ್ದೀನಿ, ಅದೇ ಸಾಕು. ಇವಾಗಂತೂ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಹೀಗೆಲ್ಲ ರಂಗೋಲಿ ಬಿಟ್ಟು ಹೋಗಿರ್ತೀನಿ, 2 ನಿಮಿಷಕ್ಕೆ ಒಂದೊಂದು ಸಲ ಮಳೆ ಬರುತ್ತೆ. ಸೊ ಬಿಟ್ಟಿರೋದು ಎಲ್ಲ ಹಾಳಾಗುತ್ತೆ. ಬಟ್ ಇವತ್ತು ವಾರ ಹಾಗೆ ಬಿಡೋಂಗಿಲ್ಲ, ಹಾಗಾಗಿ ಸಿಂಪಲಾಗಾದರೂ ಬಿಡೋಣ ಅಂತೇಳಿ ಬಿಟ್ಟೆ. ಇನ್ನು ಇಲ್ಲಿ ರಂಗೋಲಿ ಬಿಟ್ಟಾದಮೇಲೆ ಪೂರ್ತಿ ಪಾಟ್ಗೆಲ್ಲ ನೀರು ಹಾಕಿ ಒರೆಸ್ಕೊಂಡು ಕೆಳಗೆ ಬಂದೆ. ಇನ್ನು ನೆನ್ನೆ ರಾತ್ರಿನೇ ನಾನು 1 ಸ್ಪೂನಷ್ಟು ಅಗಸೆ ಬೀಜ ಮತ್ತು 1 ಸ್ಪೂನು ಮೆಂತ್ಯನ ನೀರಲ್ಲಿ ನೆನೆಯೋಕೆ ಹಾಕಿದ್ದೆ. ಚೆನ್ನಾಗಿ ನೆಂತಿದೆ. ಅದಕ್ಕೆ 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಇನ್ನು ಆ್ಯಲೋವೆರಾನ ಕಿತ್ತು ನೀಟಾಗಿ ತೊಳೆದು ಇಟ್ಟಿದ್ದೆ. ಸೊ ಅದನ್ನು ಪೂರ್ತಿ ಆ ಕಡೆ ಮುಳ್ಳಿಂದ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಸೊ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ರುಬ್ಕೋಬೇಕು. ಇನ್ನು ಇದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿಗಿಂತ ಸಣ್ಣ ಈರುಳ್ಳಿ ಇದ್ದರೆ ಬೆಸ್ಟು. ಸಣ್ಣ ಈರುಳ್ಳಿ ಇರಲಿಲ್ಲ, ಸೊ ಹಾಗಾಗಿ ದಪ್ಪ ಈರುಳ್ಳಿನೇ ಹಾಕಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ಮೊಸರು ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದು ಒಳ್ಳೆ ಸಾಫ್ಟ್ ಮಿಕ್ಸರಲ್ಲಿ ಬರುತ್ತೆ ನೋಡಿ. ನುಣ್ಣಗೆ ರುಬ್ಬಿದ್ದೀನಿ. ಆ್ಯಲೋವೆರಾ ಮೆಂತ್ಯ ಎಲ್ಲ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ.
ಇಷ್ಟು ಗಟ್ಟಿ ಇದ್ದರೆ ಸಾಕು, ತುಂಬ ತೆಳ್ಳನೂ ಏನು ಬೇಡ. ಇನ್ನು ನೀಟಾಗಿ ಪೂರ್ತಿ ಕೂದಲಿಗೆ ಬುಡಕ್ಕೆ ನೀಟಾಗಿ ಹಚ್ಕೊಂಡಿದ್ದೀನಿ. ಇನ್ನು ಇದೊಂದು ಹಾಫ್ ಆನ್ ಅವರ್ ಆದರೂ ತಲೆಯಲ್ಲಿ ಇರಲೇಬೇಕು. ಸೊ ಹಾಗಾಗಿ ತಿಂಡಿ ತಿನ್ನೋಣ ಅಂಥೇಳಿ ಬಂದೆ. ತಿಂಡಿಗೆ ಅಂತೇಳಿ ಶಾವಿಗೆ ಉಪ್ಪಿಟ್ಟು, ಬೀನಿಸು ಕ್ಯಾರೆಟ್ ಹಾಕಿ ಶಾವಿಗೆ ಉಪ್ಪಿಟ್ಟು ರೆಡಿ ಇದೆ. ಸೊ ನನ್ನ ಮಗಳಿಗಂತೂ ತುಂಬ ಇಷ್ಟ, ಬಟ್ ಅವಳಿಲ್ಲ ಇಲ್ಲಿ. ಇನ್ನು ಬಿಸಿ ಬಿಸಿ ಶಾವಿಗೆ ಉಪ್ಪಿಟ್ಟು ಜೊತೆಗೆ ಇವತ್ತು ಸ್ವಲ್ಪ ಮೊಸರನ್ನ ಕೂಡ ಮಾಡಿರೋದು. ಮಾರ್ನಿಂಗು ಬೇಸಿಗೆ ಕಾಲ, ಮಧ್ಯಾಹ್ನ ಟೈಮಲ್ಲಿ ಬೇರೆ ಏನು ತಿನ್ನೋದಕ್ಕೆ ಇಷ್ಟ ಆಗಲ್ಲ ಮೊಸರನ್ನ ಬಿಟ್ಟು. ಬಟ್ ಇವತ್ತು ಸ್ವಲ್ಪ ತಿಂಡಿಗೆ ಅಂತೇಳಿ ಮಾಡಿಟ್ಟಿದ್ದಾರೆ. ಇನ್ನು ಒಳ್ಳೆ ತಿಂಡಿ ಆಯಿತು. ಪೂರ್ತಿ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆನೂ ಮುಗಿಸಿ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಮಧ್ಯಾಹ್ನ ಬರೋದಕ್ಕೆ ತುಂಬ ಬಿಸಿಲಿರುತ್ತೆ, ಬೇಜಾರು. ಜೊತೆಗೆ ಬೇರೆ ಏನೂ ಕೆಲಸ ಇರಲಿಲ್ಲ ಆಫೀಸಲ್ಲಿ, ಜಸ್ಟ್ ಫಾಲೋಅಪಿಂಗ್ ಇತ್ತು. ಏಕೆಂದರೆ ನಾಳೆ ಸೆಮಿನಾರ್ ಇದೆ. ಸೊ ಹಾಗಾಗಿ ಮನೇಲೇ ಕೂತ್ಕೊಂಡು ಫಾಲೋಅಪ್ ಮಾಡೋಣ ಅಂತೇಳಿ ಮನೇಲೇ ಕೂತ್ಕೊಂಡು ಇವತ್ತು ಬೆಳಗ್ಗೆಯಿಂದ ಮನೇಲೇ ಇದ್ದೀನಿ. ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗಬೇಕಿತ್ತು. ಬಟ್ ಮನೇಲೇ ಕೂತ್ಕೊಂಡು ಫಾಲೋಅಪ್ ಮಾಡೋಣ ಅಂತೇಳಿ ಮನೇಲೇ ಕೂತ್ಕೊಂಡು ಇಷ್ಟೊತ್ತು ಫಾಲೋಅಪ್ ಮಾಡಿದೆ. ಬೆಳಗ್ಗೆ 11 ಗಂಟೆಗೆ ಕೂತಿರೋದು, 12:45 ಆಗಿದೆ. ಇಷ್ಟೊತ್ತವರೆಗೂ ನನ್ನ ಒಂದು ವರ್ಕಿಂಗ್ ಏನಿತ್ತು ಸೊ ಎಲ್ಲ ಫಾಲೋಅಪ್ ಮಾಡಿದ್ದೀನಿ. ಇನ್ನು ಒಂದೇ ಸಮ ಕೂತ್ಕೊಂಡು ಕಾಲ್ಸ್ ಮಾಡಿದ್ರೆ ಫಾಲೋಅಪ್ ಮಾಡಿದ್ರೆ ತಲೆನೋವು ಬರುತ್ತೆ. ಹಾಗಾಗಿ ಸ್ವಲ್ಪ ಬ್ರೇಕ್ ಆಗಲಿ ಅಂತೇಳಿ ಈಗ ಕೂತ್ಕೊಂಡಿದ್ದೆ. ಆಫೀಸಲ್ಲಿದ್ದರೂ ಇದೇ ವರ್ಕು, ಇಲ್ಲೂ ಕೂಡ ಇದೇ ವರ್ಕು. ಆಫೀಸ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ತುಂಬ ಬಿಸಿಲಿದೆ. ಹೋಗಬೇಕಾದ್ರೆ ಏನು ಅನಿಸಲ್ಲ, ಆ ಕಡೆಯಿಂದ ಬರಬೇಕಾದ್ರೆ ಫುಲ್ಲು ಬಿಸಿಲಿರುತ್ತೆ. ಸೊ ಬೇಜಾರಾಗುತ್ತೆ. ಇವತ್ತು ಹೊರಗಡೆನೂ ಏನು ಕೆಲಸ ಇರಲಿಲ್ಲ. ಮಾರ್ಕೆಟ್ಗೆ ಹೋಗೋದು ಇಲ್ಲ ಬೇರೆ ಏನಾದ್ರು ಪರ್ಚೇಸಿಂಗೋ ಇಲ್ಲಾಂದರೆ ಆಫೀಸಲ್ಲಿ ಇಂಪಾರ್ಟೆಂಟ್ ಏನಾದ್ರು ತುಂಬ ಹೋಗಲೇಬೇಕು ಅಂತ ವರ್ಕ್ ಇದ್ದರೆ ಮಾತ್ರ ಆಫೀಸ್ಗೆ ಹೋಗೋದು. ಇಲ್ಲ ಅಂದರೆ ಆರಾಮಾಗಿ ಮನೇಲೇ ಫಾಲೋಅಪ್ ಮಾಡ್ಬೋದು. ಇನ್ನು ಆರಾಮಾಗಿ ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇಷ್ಟೊತ್ತು ವರ್ಕ್ ಮಾಡಿದ್ದೀನಿ. ನೆಕ್ಸ್ಟು ಟೈಮ್ ಆಯಿತು, ಅಡುಗೆಗೆ ಏನಾಗಿದೆ ನೋಡೋಣ. ಇನ್ನು ನಾನು ಫಾಲೋಅಪ್ ಮಾಡ್ತಾ ಕೂತಿದ್ದೆ, ಹಾಗಾಗಿ ಅಡುಗೆ ನಮ್ಮ ಅತ್ತೆನೇ ಮಾಡಿದ್ದಾರೆ. ಅಡುಗೆ ಬಂದು ಬಿಸಿ ಬಿಸಿ ರೈಸ್ ಇದೆ, ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜು. ಸಾಕು, ಆರಾಮಾಗಿ ಬಿಸಿ ಬಿಸಿ ರೈಸು ಗೊಜ್ಜು. ಸೊ ನಾನು ಊಟ ಮಾಡಿಕೊಂಡು ಹೊರಗಡೆ ಬರೋಣ ಅಂತೇಳಿ ಬಂದೆ. ಒಂದು ರೌಂಡು ಮಧ್ಯಾಹ್ನ ಎಲ್ಲ ಸುತ್ತಾಡಿಕೊಂಡು ಸಂಜೆ ಗಾತ್ರಿ ಕ್ಲಾತ್ಸ್ ಬೈ ರಮ್ಯಾ, ಇದು ಪಡವಾರಳ್ಳಿ ಮೇನ್ ರೋಡಲ್ಲಿರುವಂಥದ್ದು, ಇವರೇ ಇದಕ್ಕೆ ಓನರು. ಸೊ ಅಲ್ಲೇ ಸ್ವಲ್ಪ ಹೊತ್ತಿದ್ದೆ. ಪೂರ್ತಿ ಇವರು ಪುಟ್ಟದಾಗಿದೆ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ರೆಡಿಮೇಡ್ ಡ್ರೆಸ್ಸಸ್ಗಳಂತೂ ತುಂಬ ಚೆನ್ನಾಗಿದೆ, ಸ್ಯಾರೀಸ್ಗಳಿದೆ, ಸಖತ್ತಾಗಿದೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ. ಪಕ್ಕದಲ್ಲಿ ರೋಸ್ ಪೆಟಲಲ್ಲಿ ಒಂದು ಬ್ಲೌಸ್ ಕೊಟ್ಟಿದ್ದೆ ಆಲ್ಟ್ರೇಷನ್ಗೆ ಅಂತೇಳಿ. ಸೊ ಅದೇನಾಗಿದೆ ಏನು ಕೇಳೋಣ ಅಂತ ಬಂದೆ. ಇಲ್ಲೊಂದು 2-3 ಬ್ಲೌಸು ಮಿಷಿನ್ ವರ್ಕು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಟ್ಟಿದ್ರು, ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿ ಡಿಸೈನ್ಸ್ಗಳನ್ನ ಇವಾಗ ಮಾಡ್ತಾಯಿದ್ದಾರೆ. ಈಗ ಹೊಸ ಹೊಸ ಡಿಸೈನ್ಗಳು ಬರ್ತಾಯಿದೆ, ಕಾಂಬಿನೇಷನ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. ರೇಷ್ಮೆ ಸೀರೆಗಳಿಗೆ ಪ್ಲೈನ್ ಬ್ಲೌಸ್ಗೆ ಡಿಸೈನ್ ಮಾಡಿ ಉಟ್ಕೋತಾ ಇದ್ದಾರೆ. ಅದರಲ್ಲೂ ಮೈಸೂರು ಸಿಲ್ಕ್ ಅಂತೂ ಸಖತ್ತಾಗಿರುತ್ತೆ. ಇನ್ನು ಅಲ್ಲಿ ಅವ್ರಿಗೆ ಮಾತಾಡಿಸ್ಕೊಂಡು ಅವ್ರು ಹೇಗೆಲ್ಲ ಹೊಲಿಬೇಕು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರುವಂತಹ ಮುಂಬೈ ಚಾಟ್ಸಿಗೆ ಬಂದೆ. ತುಂಬ ದಿನ ಆಯಿತು ಇಲ್ಲಿಗೆ ಬಂದು ಪಾನಿಪುರಿ ತಿಂದು ಅಂಥೇಳಿ. ಇನ್ನು ಇವತ್ತು ಸ್ವಲ್ಪ ರಶ್ ಇತ್ತು, ಅಷ್ಟೇನು ರಶ್ ಇರಲಿಲ್ಲ. ವೀಕೆಂಡಲ್ಲಿ ಅಂದರೆ ಶನಿವಾರ ಭಾನುವಾರ ಅಂತೂ ತುಂಬ ರಶ್ ಇರುತ್ತೆ. ಇವತ್ತೇನು ಅಷ್ಟಿರಲಿಲ್ಲ. ಬಟ್ ಪಾನಿಪುರಿ ಅಂತೂ ತುಂಬ ಜನ ಲೈಕ್ ಮಾಡ್ತಾರೆ. ಇಲ್ಲಿಗೆ ಪಾನಿಪುರಿ ತಿನ್ನೋದಕ್ಕೆ ಅಂತಲೇ ತುಂಬ ದೂರದಿಂದ ಬಂದಿರೋರು ಇದ್ದಾರೆ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಅದನ್ನು. ಬಟ್ ನನಗಂತೂ ಇಲ್ಲಿ ಪಾನಿಪುರಿ ತುಂಬಾ ಇಷ್ಟ. ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಸ್ವೀಟು ಖಾರ ಎರಡೂ ಪಾನಿಪುರಿನೂ ಇರುತ್ತೆ. ದಾಬೇಲಿ ತುಂಬ ಚೆನ್ನಾಗಿರುತ್ತೆ, ವಡಾಪಾವ್ ತುಂಬ ಚೆನ್ನಾಗಿರುತ್ತೆ, ಸೇವ್ ಪೂರಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮಾಡೋ ಚಾಟ್ಸು ತುಂಬ ಫ್ರೆಶ್ ಆಗಿ ಅವರೇ ಮನೆಯಲ್ಲಿ ಚಟ್ನಿಯಿಂದನೂ ಎಲ್ಲ ತಯಾರಿಸೋದ್ರಿಂದ ಪೂರಿನೂ ಅವರೇ ಮಾಡೋದು. ಸೊ ಹಾಗಾಗಿ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ.